ಐಎಸ್ಐ ಶಿಬಿರದ ಮೇಲೆ ಆತ್ಮಾಹುತಿ ಬಾಂಬ್ ದಾಳಿ ನಡೆಸಿದಂತಹ ಇಬ್ಬರು ಮಹಿಳಾ ಬಾಂಬರ್ಗಳ ಫೋಟೋಗಳನ್ನು ನಿಷೇಧಿತ ಬಲೂಚಿಸ್ತಾನ್ ಲಿಬರೇಷನ್ ಆರ್ಮಿ ಹಂಚಿಕೊಂಡಿದೆ. ಒಬ್ಬರನ್ನ ಹವಾ ಬಲೂಚ್ ಅಂತ ಗುರುತಿಸಲಾಗಿದ್ದು, ಅವರ ತಂದೆ 2021ರಲ್ಲಿ ಪಾಕಿಸ್ತಾನಿ ಭದ್ರತಾ ಪಡೆಗಳಿಂದ ಕೊಲ್ಲಲ್ಪಟ್ಟಂತಹ BLA ಹೋರಾಟಗಾರರಾಗಿದ್ರು. ಇನ್ನೊಬ್ಬರು ಮೊಹಮ್ಮದ್ ಇಸ್ಮಾಯಿಲ್ ಅವರ ಪುತ್ರಿ 24 ವರ್ಷದ ಆಸಿಫಾ ಅಂತ ಗುರುತಿಸಲಾಗಿದೆ. BLA ಪ್ರಕಾರ ಮೆಂಗಲ್ ಅಕ್ಟೋಬರ್ 2, 2002ರಂದು ಜನಿಸಿದ್ರು. ತಮ್ಮ 21ನೆಯ ಹುಟ್ಟುಹಬ್ಬದಂದು ಗುಂಪಿನ ಗಣ್ಯ ಆತ್ಮಹತ್ಯಾ ಘಟಕವಾದಂತಹ ಮಸ್ಜಿದ್ ಬ್ರಿಗೇಡ್ಗೆ ಸೇರಿದವರು ಮತ್ತು ಜನವರಿ 2024ರಲ್ಲಿ ಫಿದಾಯಿ ಕಾರ್ಯಾಚರಣೆಗೆ ಸ್ವಯಂ ಸೇವಕರಾದರು. ನುಷ್ಕಿಯಲ್ಲಿರುವಂತಹ ಇಂಟರ್ ಸರ್ವಿಸಸ್ ಇಂಟೆಲಿಜೆನ್ಸ್ ಪ್ರಧಾನ ಕಚೇರಿಯಲ್ಲಿ ಗುರಿಯಾಗಿಸಿಕೊಂಡು ದಾಳಿಯನ್ನ ನಡೆಸಿರೋದಾಗಿ ಉಗ್ರಗಾಮಿ ಗುಂಪು ಹೇಳಿಕೊಂಡಿದೆ. ಎರಡನೆಯ ಮಹಿಳಾ ದಾಳಿಕೋರರ ವಿಡಿಯೋ ಬಹಿರಂಗಗೊಂಡಿದೆ. BLA ಬಿಡುಗಡೆ ಮಾಡಿದಂತಹ ವಿಡಿಯೋದಲ್ಲಿ ದಾಳಿಗೆ ಕೆಲವೇ ಕ್ಷಣಗಳ ಮೊದಲು ಎರಡನೆಯ ಮಹಿಳಾ ದಾಳಿಕೋರರಾದಂತಹ ಹವಾ ಬಲೂಚ್ ಶಸ್ತ್ರಸಜ್ಜಿತ ಪುರುಷ ಉಗ್ರಗಾಮಿಗಳ ಪಕ್ಕದಲ್ಲಿ ನಿಂತಿರೋದನ್ನ ತೋರಿಸಲಾಗಿದೆ. ಬಲೂಚಿಯಲ್ಲಿ ಮಾತನಾಡ್ತಾ ಅವರು ಪಾಕಿಸ್ತಾನ ಸರ್ಕಾರವನ್ನ ಅಪಹಾಸ್ಯ ಮಾಡ್ತಾ ಇರುವುದು ಕಂಡು ಬರ್ತಾ ಇದೆ. ಇನ್ನು ದಂಗೆಕೋರರನ್ನ ನೇರವಾಗಿ ಎದುರಿಸುವಂತಹ ಸಾಮರ್ಥ್ಯವಿಲ್ಲದಿದ್ರೂ ಕೂಡ ಬಲೂಚ್ ಮಹಿಳೆಯರನ್ನ ದಮನಿಸ್ತಾ ಇದೆ ಅಂತ ಆರೋಪಿಸಿದ್ದಾರೆ. ಲಿಬರೇಷನ್ ಆರ್ಮಿಗೆ ಸೇರುವ ಮೊದಲು ಈ ಇಬ್ಬರು ಮಹಿಳೆಯರು ಶಿಕ್ಷಣವನ್ನ ಪಡೆದಿದ್ರು. ಇದು ದಶಕಗಳ ಕಾಲ ನಡೆದಂತಹ ಬಲೂಚ್ ಪ್ರತ್ಯೇಕತಾವಾದಿ ಚಳುವಳಿಯಲ್ಲಿ ಯುವ ವಿದ್ಯಾವಂತ ಮಹಿಳೆಯರು ಭಾಗವಹಿಸುವಿಕೆ ಹೆಚ್ಚುತ್ತಾ ಇರುವಂತಹ ಪ್ರವೃತ್ತಿಯನ್ನ ತೋರಿಸಿದೆ. ಅಂತಾರಾಷ್ಟ್ರೀಯ ವಾಣಿಜ್ಯ ಮೇಳ 2026 ಫೆಬ್ರವರಿ 6, 7, 8ರಂದು ಬೆಂಗಳೂರಿನ ಅರಮನೆ ಮೈದಾನದ ತ್ರಿಪುರವಾಸಿನಿಯಲ್ಲಿ ಆಯೋಜಿಸುತ್ತಿದೆ. ಇದು ಕರ್ನಾಟಕ ಕೃಷಿ ಇಲಾಖೆ ಪ್ರಕಟಣೆ. ನೀವು ಸಣ್ಣ ಆಗ್ಬೇಕಲ್ವಾ? ಅದು ಒಂದು ಉತ್ತಮ ಆಹಾರದಿಂದ ಸಣ್ಣ ಆಗ್ಬೇಕಲ್ವಾ? ಪ್ರತಿದಿನ ನಮ್ಮ ಜೀನಿ ಸ್ಲಿಮ್ ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ. ಯಾರಾಗ್ತಾರೆ MLA ಅಭ್ಯರ್ಥಿ 2028 ಶೀಘ್ರದಲ್ಲೇ. ಪ್ರತಿದಿನ ಒಂದೊಂದು ಕ್ಷೇತ್ರದ ಟಿಕೆಟ್ ಆಕಾಂಕ್ಷಿಗಳ ಸಂಪೂರ್ಣ ಮಾಹಿತಿ ಪೊಲಿಟಿಕಲ್ ಜರ್ನಲಿಸ್ಟ್ KM ಶಿವಕುಮಾರ್ ಅವರಿಂದ. ಕರ್ನಾಟಕದ ನಂಬರ್ 1 ಡಿಜಿಟಲ್ ಮೀಡಿಯಾ ನಿಮ್ಮ ನೆಚ್ಚಿನ ಕರ್ನಾಟಕ ಟಿವಿಯಲ್ಲಿ ಮಾತ್ರ.